ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಸ್ನೇಹಿತರೆ. ಸೂಪರ್ ಥ್ಯಾಂಕ್ಸ್ ಮೂಲಕ 100 ರೂಗಳ ದೇಣಿಗೆಯನ್ನು ನೀಡಿರ್ತಕ್ಕಂತಹ ನವೀನ್, ವಿನಯ್, ಯಲ್ಲಪ್ಪ ಹಾಗೂ 500 ರೂಗಳ ದೇಣಿಗೆಯನ್ನು ನೀಡಿರ್ತಕ್ಕಂತಹ ಉಷಾ ಕೆಎನ್ ಅವರಿಗೆ ನಮ್ಮ ಕನ್ನಡ ತಂತ್ರಾಂಶದ ನಿರ್ವಾಹಕ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭ ಮಾಡುತ್ತಾ ಇದ್ದೇನೆ. ಕನ್ನಡ ತಂತ್ರಾಂಶ, ನಾನು ಅರವಿಂದ್ ಮಾತನಾಡುತ್ತಿದ್ದೇನೆ. ಕನ್ನಡ ತಂತ್ರಾಂಶದ ಎಲ್ಲ ವೀಕ್ಷಕರಿಗೂ ಮೊಟ್ಟ ಮೊದಲಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ವಿಡಿಯೋದಲ್ಲಿ ನಾನು ತಮಗೆಲ್ಲ ಒಂದು ಹೊಸ ಟ್ರಿಕ್ ಅನ್ನ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೇನೆ. ನಾವು ಕಂಪ್ಯೂಟರ್ನಲ್ಲಿ ಯಾವ ರೀತಿ ಒಂದು PDF ಅನ್ನ ವರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೇನೆ. ನಾವು PDF ಅನ್ನ ವರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಹಲವಾರು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಬಳಸಿ ಮಾಡ್ಕೋತಾ ಇರ್ತೀವಿ. ಆದರೆ ನಾನಿವತ್ತು ನಿಮಗೆ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಸಹಾಯ ಇಲ್ಲದೆ ಯಾವ ರೀತಿ ನಮ್ಮ ಕಂಪ್ಯೂಟರ್ನಲ್ಲಿ ನಾವು ಒಂದು ರೀಡಬಲ್ ಕಂಟೆಂಟ್ ಇರ್ತಕ್ಕಂಥ PDF ಅನ್ನ, ಅಂದ್ರೆ ಇದು ಇಮೇಜ್ PDF ಆಗಿರಬಾರ್ದು, ರೆಗ್ಯುಲರ್ PDF ಅನ್ನ ಯಾವ ರೀತಿ ನಾವು ವರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನ 2 ರೀತಿಯಲ್ಲಿ ಮಾಡಬಹುದು. ಎರಡನ್ನು ನಾನು ತೋರಿಸ್ಕೊಡ್ತೀನಿ. ಈಗ ನನ್ನ ಹತ್ರ ಒಂದು PDF ಇದೆ. ಆ PDF ಮೇಲೆ ನನ್ನ ಫೋಕಸ್ ಅನ್ನ ತಗೊಂಡು ಹೋಗ್ತೀನಿ. ನೋಡಿ, ಇಲ್ಲೊಂದು ವಿದ್ವಾನ್ ಮಾರುತಿ ಪ್ರಸಾದ್ ಅವರ ಬಯೋಡೇಟಾ ಇದೆ. ಇದು PDF ಫಾರ್ಮ್ಯಾಟ್ ಅಲ್ಲಿ ಇದೆ. ಈಗ ನಾನು ಮೊದಲನೇದಾಗಿ ಕಾಂಟೆಕ್ಸ್ಟ್ ಮೆನು ತಗೋತೀನಿ. ಕಾಂಟೆಕ್ಸ್ಟ್ ಮೆನು ತಗೊಳಕ್ಕೆ ನಾನು ಫಂಕ್ಷನ್ ಕೀ ಪ್ಲಸ್ ಕಂಟ್ರೋಲ್ ನ ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಡೌನ್ ಆರೋ ಪ್ರೆಸ್ ಮಾಡ್ಕೊಂಡು ಬರ್ತೀನಿ. ಓಪನ್ ವಿತ್ ಸಬ್ ಮೆನು ತಗೋತಾ ಇದ್ದೀನಿ. ಈಗ ರೈಟ್ ಆರೋ ಪ್ರೆಸ್ ಮಾಡ್ತೀನಿ. Open with menu, Adobe Reader A1 of 9. ಈಗ ಅಪ್ ಆರೋ ಪ್ರೆಸ್ ಮಾಡ್ತೀನಿ. Choose another app C9 of 9. ಯೂಸ್ ಅನದರ್ ಆಪ್ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. Downloads window, how do you want to open this file? Dialog, OK button. ಈಗ ಒಂದ್ ಸರ್ತಿ ಟ್ಯಾಪ್ ಪ್ರೆಸ್ ಮಾಡ್ತೀನಿ. List, Adobe Reader. ಈಗ ಲಿಸ್ಟ್ ಬಂದಿದೆ. ಈಗ ಡೌನ್ ಆರೋ ಪ್ರೆಸ್ ಮಾಡ್ತೀನಿ. More apps link selected. ಮೋರ್ ಆಪ್ಸ್ ಮೇಲೆ ಎಂಟರ್ ಕೊಡ್ತೀನಿ. Look for an app in the Microsoft Store. List, Internet Explorer, MPCHC, X64. ಮತ್ತೆ ಡೌನ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. Office XML Handler, Paint, VLC Media Player, Windows Media Player, Word. ನೋಡಿ, ವರ್ಡ್ ಸಿಕ್ಕಿದೆ. ಈಗ ಇದ್ರ ಮೇಲೆ ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟ ಮೇಲೆ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. Microsoft Word dialog. Word will now convert your PDF to an editable Word document. This may take a while. The resulting Word document will be optimized to allow you to edit the text, so it might not look exactly like the original PDF, especially if the original file contained lots of graphics. OK button. ಈ ಒಂದು ಡೈಲಾಗ್ ಬಾಕ್ಸ್ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ, ಇದು PDF ಅನ್ನ ವರ್ಡ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಅಂತ ಹೇಳಿ ಇನ್ನ ಕೆಲವು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ನಾನು ಅದಕ್ಕೆ ಓಕೆ ಕೊಡ್ತಾ ಇದ್ದೀನಿ. Microsoft Word document edit multi-line page 1 section 1 vidwin s.r.maruthi prasad. ನೋಡಿ, ಈಗ ಕನ್ವರ್ಟ್ ಆಗಿದೆ. ಒಂದ್ ಸರ್ತಿ ನಾನು ಇನ್ಸರ್ಟ್ ಟಿ ಪ್ರೆಸ್ ಮಾಡ್ತೀನಿ, ನೋಡೋಣ ಏನಂತ ಹೇಳುತ್ತೆ ಅಂತ. Vidwan Maruthi Prasad.pdf Word. ನೋಡಿ, ವಿದ್ವಾನ್ ಮಾರುತಿ ಪ್ರಸಾದ್ ಡಾಟ್ PDF ವರ್ಡ್ ಅಂತ ಈಗ ಹೇಳ್ತಾ ಇದೆ. ಅಂದ್ರೆ ಈಗ ಅದು PDF ಅಲ್ಲಿದ್ದು ವರ್ಡ್ ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಆಗಿ ತೋರಿಸ್ತಾ ಇದೆ. ಒಂದ್ ಸರ್ತಿ ನಾನು ಡೌನ್ ಆರೋ ಪ್ರೆಸ್ ಮಾಡಿ ನಿಮಗೆ ಓದಿಸ್ತೀನಿ. Sai personality Vidwan Shri.Maruthi Prasad is a household name in Karnataka. Shri.Maruthi Prasad's music is marked by an overpowering sense of spirituality. This visually challenged. ಸೊ ಇದು ಓದ್ತಾ ಇದೆ ಆರಾಮಾಗಿ. ಈಗ ನಾವು ಇದನ್ನ ವರ್ಡ್ ಫಾರ್ಮ್ಯಾಟ್ ಅಲ್ಲಿನೇ ಸೇವ್ ಮಾಡ್ಬೇಕಲ್ಲ. ಈಗ ನಾನು ಕಂಟ್ರೋಲ್ S ಪ್ರೆಸ್ ಮಾಡ್ತಾ ಇದ್ದೀನಿ. Save as dialog, save as type, combo box Word document. ನೋಡಿ, ಕಂಟ್ರೋಲ್ S ಪ್ರೆಸ್ ಮಾಡಿದ ತಕ್ಷಣ ಡೈಲಾಗ್ ಬಾಕ್ಸ್ ಬಂದಿತ್ತು. ಇದು NVIDIA ಅನೌನ್ಸ್ ಮಾಡಿರಲಿಲ್ಲ. ನಾನು ಒಂದ್ಸತಿ ಟ್ಯಾಪ್ ಪ್ರೆಸ್ ಮಾಡಿದಾಗ ಸೇವ್ ಆಸ್ ವರ್ಡ್ ಡಾಕ್ಯುಮೆಂಟ್ ಅಂತ ಬರ್ತಾ ಇದೆ. ಈಗ ನಾನು ಶಿಫ್ಟ್ ಟ್ಯಾಪ್ ಪ್ರೆಸ್ ಮಾಡ್ತೀನಿ. File name, combo box collapsed, edit alt plus N selected Vidwan Maruthi Prasad.docs. ನೋಡಿ, .docs ಗೆ ಕನ್ವರ್ಟ್ ಆಗಿದೆ. Tree view, level 2 local disk, C, collapsed state of 11. ನಾನು ಇವಾಗ ಇದನ್ನ ಡೌನ್ಲೋಡ್ಸ್ ಅಲ್ಲಿ ಸೇವ್ ಮಾಡ್ಕೋತೀನಿ. D, downloads collapsed 3 of 11 level 2. ಡೌನ್ಲೋಡ್ಸ್ ಸಿಕ್ಕಿದೆ, ಇದಕ್ಕೆ ಎಂಟರ್ ಕೊಟ್ಕೋತೀನಿ. ಈಗ ಟ್ಯಾಪ್ ಪ್ರೆಸ್ ಮಾಡ್ಕೊಂಡಾಗಿ ಸೇವ್ ಕೊಡ್ತೀನಿ. Save button alt plus S. Vidwan Prasad.docs Word, Microsoft Word document edit multi-line page 1 section 1 Prasad's music is marked by an overpowering sense of spirituality. This visually challenged. ನೋಡಿ, ಓದ್ತಾ ಇದೆ. ಈಗ ಇದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಡೌನ್ಲೋಡ್ಸ್ ಅಲ್ಲಿ ಹೋಗಿ ಚೆಕ್ ಮಾಡೋಣ. Downloads window, items view list, Vidwan Maruthi Prasad.pdf 15 of 41. ಮತ್ತೊಂದು ಸರ್ತಿ ವಿ ಪ್ರೆಸ್ ಮಾಡ್ತೀನಿ. V, Vidwan Maruthi Prasad.docs 1 of 41.
ನೋಡಿ ವಿದ್ವಾನ್ ಮಾರುತಿ ಪ್ರಸಾದ್ .docs ಅಂತ ಹೇಳ್ತಾ ಇದೆ. ಇದ್ರ ಮೇಲೆ ಎಂಟರ್ ಕೊಡೋಣ. Vidwan Maruthi Prasad .docs Word Microsoft Word document edit multi-line page 1 section 1 Vidwan S.R. Maruthi Prasad. ಈಗ ನಾನು ಇನ್ಸರ್ಟ್ T ಪ್ರೆಸ್ ಮಾಡಿ ಟೈಟಲ್ ಚೆಕ್ ಮಾಡ್ತೀನಿ. Vidwan Maruthi Prasad .docs Word. ನೋಡಿ ಆಗ ಅದು PDF ವರ್ಡ್ ಅಂತ ಹೇಳಿತ್ತು, ಈಗ ವರ್ಡ್ ಅಂತ ಹೇಳ್ತಾ ಇದೆ. ಈ ರೀತಿಯಾಗಿ ನಾವು ಸುಲಭವಾಗಿ PDF ಅನ್ನ ವರ್ಡ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಈ ಒಂದು ಟಾಸ್ಕ್ ನೀವು ಪರ್ಫಾರ್ಮ್ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಲೇಟೆಸ್ಟ್ ಮೈಕ್ರೋಸಾಫ್ಟ್ ಆಫೀಸ್ ಇರಬೇಕಾಗತ್ತೆ. ಇನ್ನೂ ಒಂದು ಮೆಥಡ್ ಅಲ್ಲಿ ನಾವು ಈ ಒಂದು ಟಾಸ್ಕ್ ಅನ್ನ ಮಾಡಬಹುದು. ಅದನ್ನ ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಒಂದು ಎಂಟಿ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡ್ಕೋತೀನಿ. Start window, search box edit blank. W Word press right to switch preview 1 of 2. Document 1 Word Microsoft Word document edit multi-line page 1 section 1. ಈಗ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಆಗಿದೆ. ಈಗ ನಾನು ಇದರಲ್ಲಿ ಕಂಟ್ರೋಲ್ O ಪ್ರೆಸ್ ಮಾಡೋದ್ರ ಮೂಲಕ ಫೈಲ್ ಓಪನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಿ. File list open alt F O. ಓಪನ್ alt F O ಅಂತ ಬರ್ತಾ ಇದೆ. ಟ್ಯಾಬ್ ಪ್ರೆಸ್ ಮಾಡ್ತೀನಿ. Recent tab selected alt F O R. ಈಗ ರೈಟ್ ಆರೋ ಪ್ರೆಸ್ ಮಾಡ್ಕೊಂಡು ಹೋಗ್ತೀನಿ. OneDrive person this PC add a place tab browse button other locations alt F O O. ಬ್ರೌಸ್ ಬಟನ್ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. Open dialog file name combo box. ಈಗ ನಾನು ಡೌನ್ಲೋಡ್ಸ್ ಗೆ ಹೋಗ್ತೀನಿ. D downloads. ಈಗ ನಾನು V ಪ್ರೆಸ್ ಮಾಡ್ತೀನಿ. Last month grouping expanded Vidwan Maruthi Prasad .pdf 7 of 21. ಈಗ ನನಗೆ ವಿದ್ವಾನ್ ಮಾರುತಿ ಪ್ರಸಾದ್ PDF ಸಿಕ್ಕಿದೆ. ಅದರ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. Document 1 Word Microsoft Word dialog Word will now convert your PDF to an editable Word document. This may take a while. The resulting Word document will be optimized to allow you to edit the text, so it might not look exactly like the original PDF, especially if the original file contained lots of graphics. OK button. ನೋಡಿ ಮತ್ತೆ ಸೇಮ್ ಡೈಲಾಗ್ ಬಾಕ್ಸ್ ಬಂದಿದೆ. ಇದರಲ್ಲಿ ಏನಪ್ಪ ಹೇಳ್ತಾ ಇದ್ದಾರೆ ಅಂತಂದ್ರೆ ವರ್ಡ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆಮೇಲೆ ಇದು ವರ್ಡ್ ಆಗಿ ಕನ್ವರ್ಟ್ ಮಾಡಿದಾಗ ಸ್ವಲ್ಪ ಫಾರ್ಮ್ಯಾಟಿಂಗ್ ಎಲ್ಲ ಚೇಂಜ್ ಆಗಿರುತ್ತೆ, ಲೇಔಟ್ ಎಲ್ಲ ಚೇಂಜ್ ಆಗಿರುತ್ತೆ. ಇದರಲ್ಲಿ ಗ್ರಾಫಿಕ್ಸ್ ಏನಾದ್ರು ಇದ್ರೆ ಅದೆಲ್ಲ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಂತ ಹೇಳ್ತಾ ಇದೆ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಈಸಿಯಾಗಿ ಒಂದು ಡಾಕ್ಯುಮೆಂಟ್ ಅನ್ನ ಓದೋದಕ್ಕೆ ವರ್ಡ್ ಫಾರ್ಮ್ಯಾಟ್ ಗೆ ಬೇಕಾಗಿರೋದ್ರಿಂದ ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನೀಗ ಓಕೆ ಬಟನ್ ಗೆ ಎಂಟರ್ ಕೊಡ್ತಾ ಇದ್ದೀನಿ. Document 1 Word Microsoft Word Vidwan Maruthi Prasad .pdf Word Microsoft Word document edit multi-line page 1 section 1 Vidwan S.R. Maruthi Prasad. ನೋಡಿ ಸೇಮ್ ಅದೇ ತರ ಬಂತು. ಈಗಲೂ ಮತ್ತೆ ನಾನು ಕಂಟ್ರೋಲ್ S ಪ್ರೆಸ್ ಮಾಡ್ತಾ ಇದ್ದೀನಿ ಸೇವ್ ಮಾಡ್ಕೊಳ್ಳೋದಕ್ಕೆ. Save as dialog file name combo box collapsed edit alt plus N. ನೋಡಿ ಸೇವ್ as ಡೈಲಾಗ್ ಬಂತು. ಈಗ ನಾನು ಅದೇ ರೀತಿ ಡೌನ್ಲೋಡ್ಸ್ ಅಲ್ಲಿ ಸೇವ್ ಮಾಡಿ ತೋರಿಸ್ತೀನಿ. Preview local disk C collect D downloads. ಡೌನ್ಲೋಡ್ಸ್ ಸಿಕ್ತು, ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಶಿಫ್ಟ್ ಟ್ಯಾಬ್ ಪ್ರೆಸ್ ಮಾಡ್ಕೊಂಡು ಹೋಗಿ ಸೇವ್ ಬಟನ್ ಮೇಲೆ ಎಂಟರ್ ಕೊಡ್ತೀನಿ. Save button alt plus S. ಸೇವ್ ಬಟನ್ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. Vidwan Maruthi Prasad .docs Word Microsoft Word document edit multi-line page 1 section 1 Vidwan S.R. Maruthi. ನೋಡಿ ನೀವು ಗಮನಿಸಿರ್ಬೋದು, ಈಗಾಗಲೇ ನಾನು ಸೇವ್ ಮಾಡಿದ ತಕ್ಷಣ ಅದು PDF ವರ್ಡ್ ಅಂತ ಹೇಳ್ತಾ ಇಲ್ಲ, ಬರೀ ವರ್ಡ್ ಅಂತ ಹೇಳ್ತಾ ಇದೆ. ಹಾಗಾಗಿ ಇದು ವರ್ಡ್ ಫಾರ್ಮ್ಯಾಟ್ ಅಲ್ಲಿ ಸೇವ್ ಆಗಿದೆ. ಮೊದಲನೇ ಬಾರಿ ನಾನು ನಿಮ್ಗೆ ಕರೆಕ್ಟ್ ಆಗಿ ಲೊಕೇಶನ್ಗೆ ಹೋಗಿ ತೋರಿಸ್ಕೊಟ್ಟಿದ್ದೀನಿ. ಈಗ ಅದೇ ಲೊಕೇಶನ್ ಅಲ್ಲಿ ಮತ್ತೆ ಸೇವ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಅತಿ ಸುಲಭವಾಗಿ ಯಾವುದೇ ಒಂದು PDF ರೀಡಬಲ್ ಕಂಟೆಂಟ್ ಆಗಿದ್ರೆ, ನಿಮ್ಮ ಮೈಕ್ರೋಸಾಫ್ಟ್ ಆಫೀಸ್ ಲೇಟೆಸ್ಟ್ ವರ್ಷನ್ ಆಗಿದ್ರೆ, ನಾವು ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಸಹಾಯ ಇಲ್ಲದೆ PDF ಅನ್ನ ವರ್ಡ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಇದಾಗಿತ್ತು ಇಂದಿನ ಟ್ಯುಟೋರಿಯಲ್. ಇದೇ ರೀತಿ ಹೊಸ ಹೊಸ ವಿಚಾರಗಳು ನನ್ನ ಗಮನಕ್ಕೆ ಬಂದಾಗ ತಮಗೆಲ್ಲ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.